ಬೆಳಗಾವಿಯ ಸರಸ್ ಮೇಳ 2025 ನೋಡಿ ವೀಕ್ಷಕರೇ, ನಮ್ಮ ಬೆಳಗಾವಿಯಲ್ಲಿ ಕೌಶಲ್ಯಾಭಿವೃದ್ಧಿ ಇಲಾಖೆ ವತಿಯಿಂದ ಸರಸ್ ಮೇಳ 2025 ಇದೇ ಡಿಸೆಂಬರ್ 12ರಿಂದ ಆರಂಭವಾಗಿ 21ನೇ ತಾರೀಕಿನವರೆಗೆ ಅಂದರೆ ಸುಮಾರು 10 ದಿನಗಳ ಕಾಲ ಬೆಳಗಾವಿಯ ಸರ್ಕಾರಿ ಸರ್ದಾರ್ ಹೈಸ್ಕೂಲ್ ಮೈದಾನದಲ್ಲಿ ಆರಂಭವಾಗಿದೆ. ಇದಕ್ಕೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯನವರು ಚಾಲನೆ ನೀಡಿದ್ದಾರೆ. ಮಹಿಳಾ ಸ್ವಸಹಾಯ ಸಂಘಗಳ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಇದರಲ್ಲಿ ಮುಖ್ಯವಾಗಿದೆ ನೋಡಿ ಸ್ನೇಹಿತರೆ. ಬಾಳೆ ಎಲೆ ಮಾಡಿದಂತ ಉತ್ಪನ್ನಗಳ ನೋಡಿ, ಇದು ಯಾವ ರೀತಿ ಮಾಡಿದ್ದಾರೆ. ಮನೆ ಬಳಕೆಗೆ ಉಪಯೋಗ ಆಗುವಂತ ಉತ್ಪನ್ನಗಳನ್ನು ಯಾವ ರೀತಿ ತಯಾರು ಮಾಡಿದಾರಂತೆ. ಹೆಂಗ್ರಿ ಇವೆಲ್ಲ ರೇಟ? ಇದು ಹೆಂಗ್ರಿ? ಇದು 600. ಅಂದ್ರೆ ಇದು ಏನ್ ಹಾಕಿಡ ಎದಕ್ಕೆ ಉಪಯೋಗ ಇದೆ? ನೋಡಿ ಸ್ನೇಹಿತರೆ, ಇದ್ರಾಗೆಲ್ಲ ಹಣ್ಣುಗಳನ್ನ ಹಾಕಿಡಾಕ ಇದನ್ನೆಲ್ಲ ಈ ಪ್ರತಿ ಮಾಡ್ಯಾರ. ಉತ್ಪನ್ನ ಚಲೋ ಅದ, ನ್ಯಾಚುರಲ್. ನ್ಯಾಚುರಲ್ ಪ್ರಾಡಕ್ಟ್. ನೋಡಿ ಸ್ನೇಹಿತರೆ, ಇದು ಇಲ್ಲಿ ನಮ್ಮ ಸರ್ದಾರ್ ಗ್ರೌಂಡ್ ನಲ್ಲಿ ಆಯೋಜಿಸಿರುವಂತಹ ಸರಸ ಮೇಳದಲ್ಲಿ ಸ್ವಸಹಾಯ ಸಂಘದವರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಅವರ ವತಿಯಿಂದ ಇಲ್ಲಿ ನಮ್ಮ ಸರ್ದಾರ್ ಗ್ರೌಂಡ್ ಆಯೋಜಿಸಿರುವಂತಹ ಮಳಿಗೆಗಳಲ್ಲಿ ಇಲ್ಲಿ ನೋಡ್ತಾ ಇರೋದು ಬಿದಿರಿನ ಕರಕುಶಲ ವಸ್ತುಗಳನ್ನು ನೋಡಬಹುದು. ಇಲ್ಲಿ ಯಾವ ರೀತಿ ಪ್ರದರ್ಶನ ಮತ್ತು ಮಾರಾಟಕ್ಕೆ ಇಟ್ಟಿದ್ದಾರೆ ಅಂತ ನೋಡ್ತಾ ಇರಬಹುದು. ಇವ್ರೇ ನೀವ ಮಾಡಿದ್ದಾನ ರೀ? ಸ್ವಸಹಾಯ ಸಂಘದಿಂದ ರೆಡಿ ಮಾಡೋದು ಎಲ್ಲ ಹೆಣ್ಮಕ್ಳೇ ರೆಡಿ ಮಾಡ್ತಾರೆ. ಎಲ್ಲ ಸಣ್ಣದಿಂದ ಖಾಲಿ 20 ರೂಪಾಯಿ ರೇಟ್ ನಿಂದ ಹಿಡಿದು ಒಂದು 500 600 ರೂಪಾಯಿವರೆಗೆ ಇರ್ತದೆ. ಜಾಸ್ತಿ ನಮ್ಮ 180 150 200 100 90 80 ಇದೆಲ್ಲ ಅಮೌಂಟ್ ಎಲ್ಲ ರೇಟ್ ತುಂಬಾ ಚೆನ್ನಾಗಿದಾವೆ. ನ್ಯಾಚುರಲ್. ಹೌದು, ನ್ಯಾಚುರಲ್ ಇದಾವೆ. ನೋಡಕತ್ರಾಗ ಇದನ್ನಾಗತ್ತೆ ನೋಡಿ ಸ್ನೇಹಿತರೆ. ಇವು ಬಿದಿರಿನಿಂದ ಮಾಡಿದಂತಹ ಕರಕುಶಲ ವಸ್ತುಗಳು ನೋಡ್ತಾ ಇರಬಹುದು. ದಿನ ಬಳಕೆಯ ವಸ್ತುಗಳನ್ನು ಯಾವ ರೀತಿ ಚಂದ ಮಾಡಿದ್ದಾರೆ ಅಂತ. ಶೋಕೇಶ್ ನಲ್ಲಿ ಇಡುವಂತಹ ವಸ್ತುಗಳು ಇರಬಹುದು, ಅಥವಾ ಜ್ಯುವೆಲರಿ ಇಡುವಂತಹ ವಸ್ತುಗಳು ಇರಬಹುದು, ಅಥವಾ ಚಾ ಕುಡಿಯಲ್ಲಿ ಕಪ್ ಇರಬಹುದು. ನೋಡ್ತಾ ಇರಬಹುದು ಇಲ್ಲಿ ಯಾವ ರೀತಿ ಮಾಡಿದ್ದಾರೆ ಅಂತ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇದು ನೋಡಿ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ರವಳನಾಥ್ ಮಹಿಳಾ ಸ್ವಸಹಾಯ ಸಂಘದವರು ತಯಾರಿಸಿದಂತಹ ಸಂಜೀವಿನಿ ರಸಿಕಾ ಆಹಾರ ಉತ್ಪನ್ನಗಳಂತ್ರಿ. ನೋಡ್ತಾ ಇರಬಹುದು ಇಲ್ಲಿ. ಇದು ನಮ್ಮ ಖಾನಾಪುರ ತಾಲೂಕಿನ ಬರಗಾಂವದವ್ರಂತ್ರಿ. ನೋಡ್ಬೋದು, ಬರಗಾಂವದವ್ರಂತ ನೋಡಿ ಅವರು. ನ್ಯಾಚುರಲ್ ಸೋಪ್ ಅಂತ ನೋಡ್ರಿ ಅವ ಸ್ನೇಹಿತರೆ. ಮನೆಯಲ್ಲೇ ತಯಾರಿಸಿದಂತ ಸೋಪ್ ಅಂತ್ರಿ. ಇದು ಎಲ್ಲಿ ರವಕವಿ ಬನಹಟ್ಟಿ ಬಾಗಲಕೋಟೆ ಅವ್ರು ನೋಡ್ರಿ ಅವರು. ನೋಡಿ ಸ್ನೇಹಿತರೆ, ಇವೆಲ್ಲ ನ್ಯಾಚುರಲ್ ಅಂತಿದ. ಇದೆಷ್ಟ ಮೇಡಮ್ ಬ್ರದ? ಮನೆಯಲ್ಲೇ ತಯಾರು ಮಾಡ್ತೀರಾ ಅವನ್ನ? ಔಟ್ ಆಫ್ ಸ್ಟೇಟ್ ಹೋಗುತ್ತೆ ರೀ. ನೋಡ್ತಾ ಇರ್ಬೋದು. ಏನ್ ಮೇಡಮ್ ರೀ? ಹೆಂಗ್ರಿ? ಎಷ್ಟ್ರದ? ಓಕೆ ಓಕೆ ಓಕೆ, ಚಲೋ. ಮತ್ತೆ ಇದು ಮೊರಿಂಗಾ ಪೌಡರ್ ಅಂತ ಬರುತ್ತೆ. ಮೋರಿಂಗ್ ಅಂದ್ರೆ ಏನ್ರಿ? ಮೊರಿಂಗಾ ಅಂದ್ರೆ ನುಗ್ಗೆ ಸೊಪ್ಪಿನ ಪೌಡರ್ ಮಾಡ್ತೀವಿ. ನುಗ್ಗೆ ಸೊಪ್ಪಿನ ಪೌಡರ್. ದೇಹ ನೋವು, ಮೊಣಕಾಲು ನೋವು, ಬೆನ್ನು ನೋವು, ಶುಗರ್ ಕಂಟ್ರೋಲ್ ಆಗುತ್ತೆ. ಓಕೆ ಓಕೆ. ನೆಕ್ಸ್ಟ್ ಇದಕ್ಕೆ ವೆಟ್ ಲಾಸ್ ಆಗುತ್ತೆ ಸರ್. ಇದು ಬೆಸ್ಟ್ ರಿಸಲ್ಟ್ ಇದೆ. ಮಕ್ಕಳಿಗೆ ಕೊಡಬಹುದು, ಸಣ್ಣ ಮಕ್ಕಳಿಗೆ. ಇದೆಷ್ಟು ರೇಟ್ ರೀ? ವೇಟ್ ಹೇಳ್ರಲ್ಲ. 250 ಇದೆ. ಎಷ್ಟು ಇದೆ ಇದು ಗ್ರಾಮ್? 200 ಗ್ರಾಮ್. ಇದು ಮೆತ್ತೆ ಪೌಡರ್. ನೆಕ್ಸ್ಟ್ ಇದು ಆಮ್ಲಾ ಕ್ಯಾಂಡಿ. ಈ ಬೇಸಿಗೆಯಲ್ಲಿ ಆಮ್ಲಾ ಸಿಗ್ತಾವಲ್ಲ, ಆಮ್ಲಾ ಕ್ಯಾಂಡಿ. ಓಕೆ, ನೋಡಿ ನಮ್ಮ ಬೆಳಗಾವಿ ಜಿಲ್ಲೆ ಸುಳಿಭಾವಿದವರು ಸಹ ಇಲ್ಲಿ ಒಂದು ಸ್ಟಾಲ್ ಇಟ್ಟಾರೆ. ನೋಡ್ತಾ ಇರ್ಬೋದು. ಸುಂದರ ಕೈಯಿಂದ ನೇಯ್ದಿರಂತಹ ಸೀರೆಗಳನ್ನ ಮಾರಾಟಕ್ಕೆ ಇಟ್ಟಿದ್ದಾರೆ. ಇದೊಂದು ನೋಡ್ರಿ, ಇಲ್ಲಿ ಸರಸ ಮೇಳದಲ್ಲಿ ಅಕ್ಕ ಶುಚಿ ಸಂಜೀವಿನಿ ಮನೆಯಲ್ಲೇ ತಯಾರಿಸಿದ BRK ಆಹಾರ ಪದಾರ್ಥಗಳು ದೊರೆಯುತ್ತೇವೆ ಅಂತ ನೋಡಬಹುದು. ಇಲ್ಲಿ
ನೀವು ಒಮ್ಮೆ ಭೇಟಿ ಕೊಡಿ ಇಲ್ಲಿ. ಇದು 11 ದಿನಗಳ ಕಾಲ ನಡೆಯುವ ಉತ್ಸವ ನೋಡ್ತಾ ಇರ್ಬೋದು. ಗುರು ಪೂರ್ಣಿಮಾ ಸ್ವಸಹಾಯ ಸಂಘ ಸ್ನೇಹ ಬಂಧು ಗ್ರಾಮ ಪಂಚಾಯತ್ ಪಟ್ಟಣದ ಭಟ್ಕಳದವ್ರು ನೋಡ್ರಿ. ಇವರೆಲ್ಲ ಲಾವಂಚ ಕರಕುಶಲ ವಸ್ತುಗಳು ಅಂತ್ರಿ. ನೋಡ್ತಾ ಇರ್ಬೋದು, ಲಾವಂಚ ಅಂತ ಮಾಡಿದಂತ ಕರಕುಶಲ ವಸ್ತುಗಳು ಇವು. ನೋಡ್ತಾ ಇರ್ಬೋದು, ಈ ಸರಸ ವಸ್ತು ಪ್ರದರ್ಶನದಲ್ಲಿ ಸ್ವಸಹಾಯ ಸಂಘದವರದು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ನೀವು ಮಳಿಗೆಗಳಲ್ಲಿ ನಮಗೆ ಕಾಣಲು ಸಿಗ್ತಾವು. ನೀವೊಮ್ಮೆ ಇಲ್ಲಿ ವಿಸಿಟ್ ಕೊಡ್ರಿ. ಇದು 11 ದಿನ ಕಾಲ ನಡೆಯುವಂತಹ ಮೇಳ ನೋಡಬಹುದು. ಎಲ್ಲ ತರಹದ ಮನೆ ಬಳಕೆಯ ವಸ್ತುಗಳು ಇರಬಹುದು, ಕರಕುಶಲ ವಸ್ತುಗಳು ಇರಬಹುದು, ಎಲ್ಲ ತರಹದ ಮನೆ ಬಳಕೆಯ ವಸ್ತುಗಳು ನಾವಿಲ್ಲಿ ನೋಡಲು ಸಿಗುತ್ತವೆ ಮತ್ತು ತೆಗೆದುಕೊಂಡು ಹೋಗಬಹುದು. ಸುಮಾರು 100 ಮಳಿಗೆಗಳಿದ್ದು ದಿನಾಲೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇವೆ. ಈ ಸರಸ್ ಮೇಳ ಆಯೋಜನೆ ಮಾಡಿರುವ ಉದ್ದೇಶ ನೋಡುವುದಾದರೆ ಮಹಿಳೆಯರು ಸ್ವಾವಲಂಬನೆಯಾಗಿ ಬದುಕಲು ಮತ್ತು ಅವರು ತಯಾರಿಸಿದ ಉತ್ಪನ್ನಗಳ ಪ್ರದರ್ಶನ ಹಾಗೆ ಮಾರಾಟಕ್ಕೆ ಪ್ರೋತ್ಸಾಹ ನೀಡುವುದು ಈ ಮಳಿಗೆಯ ಉದ್ದೇಶ ಎನ್ನಬಹುದು. ಸ್ನೇಹಿತರೆ, ಪ್ರತಿಯೊಂದು ಮಳಿಗೆಗಳಲ್ಲಿ ಗ್ರಾಮೀಣ ಮತ್ತು ನಗರ ಪ್ರದೇಶದ ಸ್ವಸಹಾಯ ಗುಂಪಿನ ಮಹಿಳೆಯರು ಉತ್ಪಾದಿಸಿರುವ ವಸ್ತುಗಳು, ಚನ್ನಪಟ್ಟಣದ ಮರದ ಗೊಂಬೆಗಳು, ಕೊಪ್ಪಳದ ಕಿನ್ನಾರಾಟದ ಸಾಮಾನು, ಮೊಳಕಾಲ್ಮೂರು ಸೀರೆಗಳು, ಹಾಗೆ ಇಳಕಲ್ ಸೀರೆಗಳು, ರೇಷ್ಮೆ ಸೀರೆಗಳು, ನಾರಿನ ಉತ್ಪನ್ನಗಳು, ಮೌಲ್ಯವರ್ಧಿತ ಕರಾವಳಿ ಉತ್ಪನ್ನಗಳು, ಸಿರಿಧಾನ್ಯ, ವಿವಿಧ ಬಗೆಯ ಖಾದ್ಯ ಉತ್ಪನ್ನಗಳ ಗ್ರಾಹಕರನ್ನು ಸೆಳೆಯುತ್ತಿವೆ. ಅಮೃತ್ ಫುಡ್ ಪ್ರಾಡಕ್ಟ್ಸ್ ಅವರು ಯಾವ್ರು ಇದಾರೆ? ಕೋಲಾರ. ಕೋಲಾರ. ಹೇಳ್ರಿ ಸರ್, ಈಗ ಏನ್ ಸರ್ ಇದು ಸಿರಿಧಾನ್ಯ ಎಷ್ಟು ಸರ್? 360. ಎಷ್ಟು ಇದು ಕಂಟಿ ಇದನ್ನ ಇರ್ತದ್ರ ಹತ್ರ ಎಲ್ಲ ಪೌಡರ್? 10 days ಇರುತ್ತೆ ಇಲ್ಲಿ. ಹಾ ಸರ್, ಇದು 6 ದಿವಸ ಗ್ಯಾಸ್ಟ್ರಿಕ್ ಅನ್ನು ಕಂಟ್ರೋಲ್ ಮಾಡುತ್ತೆ. 6 ದಿವಸ. 6 ದಿವಸ. BP ಶುಗರ್ 3 months ತಗೋಬೇಕು. 3 months ತಗೊಂಡ್ರೆ ನಾರ್ಮಲ್ ಸ್ಟೇಜ್ ಬಂದ್ಬಿಡುತ್ತೆ. ಅದ್ರಲ್ಲಿ ಇನ್ನೂ ಅರ್ಲಿ ಬೇಗ ಬರಬೇಕು ಅಂದ್ರೆ ಇದನ್ನ ಗಂಜಿ ಟೈಪ್ ಮಾಡ್ಕೊಂಡು ಮಜ್ಜಿಗೆಯಲ್ಲಿ ಮಿಕ್ಸ್ ಮಾಡ್ಕೊಂಡು ತಗೊಂಡ್ರೆ ತಿಂಗಳಲ್ಲಿ ನಾರ್ಮಲ್ ಬರುತ್ತೆ. BP ಶುಗರ್ ಎಷ್ಟು ವರ್ಷ ಅಂತ ಕೊಡಬಹುದು? 6 ತಿಂಗಳ ಮಗುವಿಂದ 80 ವರ್ಷ ಮುದುಕರವರೆಗೂ ಕೊಡಬಹುದು. 3 ತಿಂಗಳ ಪ್ರೆಗ್ನೆನ್ಸಿ ಕೊಡಬಹುದು. ಓಕೆ ಓಕೆ. ನಂಬರ್ 1 ಬ್ರಾಂಡ್ ಇದೆ. ಓಕೆ. ಸರ್, ಶುಗರ್. ಇದು ಪ್ರಧಾನ ಮಂತ್ರಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆ ಯೋಜನೆ ಅಡಿಯಲ್ಲಿ ಜಯಶ್ರೀ ಪ್ರಾಡಕ್ಟ್ ಅಂತವ ನೋಡಬಹುದು ಸ್ನೇಹಿತರೆ. ಇವು ಇಲ್ಲಿ ನಮ್ಮ ಸರ್ದಾರ ಗೌನ್ನಲ್ಲಿ ಆಯೋಜಿಸಿರುವಂತ ವಿಶೇಷ ಎಂದರೆ ಮನೆ ಅಲಂಕಾರಿಕ ವಸ್ತುಗಳು, ಪಾರಂಪರಿಕ ವಸ್ತುಗಳು, ನವೀನ ವಿನ್ಯಾಸದ ಬಿದಿರಿನ ಉತ್ಪನ್ನಗಳು ಜನರನ್ನು ಕೈಬೀಸಿ ಕರೆಯುತ್ತಿವೆ. ಈಗಾಗಲೇ ಸಾಕಷ್ಟು ಜನರು ಈ ಮೇಳಕ್ಕೆ ಬಂದು ತಮಗೆ ಬೇಕಾದ ವಸ್ತುಗಳನ್ನು ಖರೀದಿಸುತ್ತಿರುವುದು ಇಲ್ಲಿ ನೋಡ್ತಾ ಇರಬಹುದು. ಇದು ನಮ್ಮ ಬೆಳಗಾವಿಯಲ್ಲಿ ಆಯೋಜಿಸಿರುವಂತಹ ಸ್ವಸಹಾಯ ಗುಂಪುಗಳ ಸರಸ್ ಮೇಳದ ವಿಡಿಯೋ ಆಗಿತ್ತು. ವಿಡಿಯೋ ಇಷ್ಟವಾದರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಥ್ಯಾಂಕ್ ಯು.